ವೀಕ್ಷಕರಿಗೆ ನಮಸ್ಕಾರ. ಎಮ್ಮೆದೊಡ್ಡಿ ರಾಮಸ್ವಾಮಿಯವರ ಸಮಗ್ರ ಸಾವಯವ ಕೃಷಿಯ ಅಡಿಕೆ ತೋಟದ ವೀಕ್ಷಣೆಯನ್ನು ನಾವೆಲ್ಲ ಮಾಡಿದ್ದೇವೆ ಸ್ನೇಹಿತರೆ. ಯಾವುದೇ ಸಾವಯವ ಕೃಷಿ ಯಶಸ್ಸುವಾದರೆ ಹಿಂದೆ ನಾವು ಪಶುಸಂಗೋಪನೆಯನ್ನು ಮಾಡಿರಬೇಕಾಗತ್ತೆ. ಪಶುಗಳು, ದನಗಳು, ಕುರಿಗಳು ಇವುಗಳ ಸಂಪರ್ಕ ಇಲ್ಲದೆ ನಾವು ಸಾವಯವ ಕೃಷಿಯನ್ನು ಮಾಡುವುದು ತುಂಬಾ ದುಸ್ತರವಾದಂಥದ್ದು. ರಾಮಸ್ವಾಮಿಯವರು 2 ಮಲೆನಾಡು ಗಿಡ್ಡ ನಾಟಿ ಹಸುಗಳನ್ನು ಸಾಕಿದ್ದಾರೆ. ಅಲ್ಲದೆ ನಾಟಿ ಕೋಳಿಗಳನ್ನು ಕೂಡ ಸಾಕಿದ್ದಾರೆ. ಆ ನಾಟಿ ಕೋಳಿಗಳಿಗೆ ಹೈಡ್ರೋಪೋನಿಕ್ ಆಹಾರವನ್ನು ಅವರೇ ತಯಾರು ಮಾಡಿಕೊಡೋದನ್ನು ನಾವು ಕಣ್ಣಾರೆ ಕಂಡು ಆಶ್ಚರ್ಯಚಕಿತರಾದೆವು. ಹಾಗೆ ಆ ನಾಟಿ ಹಸುಗಳಿಗೆ, ಮಲೆನಾಡು ಗಿಡ್ಡಗಳಿಗೆ ಪುಂಗನೂರನ್ನು ಕ್ರಾಸ್ ಮಾಡಿ ಅದರದ್ದು ಒಂದು ತಳಿಯನ್ನು, ವಿಶೇಷ ತಳಿಯನ್ನು ತರಲಿಕ್ಕೆ ಹೊರಟಿದ್ದಾರೆ. ಖಂಡಿತ ಅದ್ಭುತವಾದಂತಹ ಯೋಜನೆ ಹಾಕೊಂಡಿದ್ದಾರೆ ಸ್ನೇಹಿತರೆ. ನೋಡೋಣ, ಅವ್ರ ಬಾಯಿಂದಲೇ ಎಲ್ಲ ವಿವರಗಳನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಎಲ್ಲರೂ ಕಿತ್ತು ಸರ್ ನೋಡಿ, ಇಲ್ಲೇ ನೋಡಿ ಎಲ್ಲ ಜೋಡಿಸ್ಬೇಕು. ಈಗ ಬಳ್ಳಿಗಳು ಇವೆಲ್ಲ ಇದೆ ನೋಡಿ, ಇಲ್ಲ ಕೆಳಗೆ ಈ ಕಡೆ. ಹೌದೌದು, ಡ್ರಿಪ್ ಬಳ್ಳಿ ಅವೆಲ್ಲ ಮಾಡ್ಬೇಕು ಅಂದ್ರೆ ಜೊತೆಗೆ ಬರಬೇಕು. ಹೌದೌದು, ನನ್ನ ಮಗ ರಾಮಸ್ವಾಮಿ ಅವರ ನಾಟಿ ಕೋಳಿ ಫಾರ್ಮು. ಏನಾದ್ರು ತೊಂದರೆ ತಿನ್ನಕ್ಕೆ ಏನು ಕಾಯ್ತಾ ಇದ್ದಾವೆ. ತಂದರಲ್ಲ ಈಗ ಅವಕ್ಕೆ ಹಬ್ಬ. ನೋಡ್ರಲ್ಲಿ ಅವು ಹೆಂಗೆ ಬರ್ತವೆ, ಬರ್ತವೆ. ಹೈಡ್ರೋಫೋನಿಕ್ಸ್. ಇದು ಹಿಂಗೆ ಇಟ್ಕೊಂಡ್ಬಿಟ್ರೆ ಒಳ್ಳೆ ಫುಡ್. ನೋಡ್ರಿ ಅವಳು ಅಲ್ಲೆಲ್ಲ ಹಾಕಿರ್ತೀನಿ ಅಲ್ಲಿ. ಆಮೇಲೆ ಇನ್ನೂ ಇದಾದ್ಮೇಲೆ ಇದೊಂದು ಎರೆಹುಳ ಗೊಬ್ಬರ. ಈಗ ನೋಡಪ್ಪ, ನೀನು ಏನೇನು ಕತೆ ಎಂದನ ರಾಮಣ್ಣ. ಏನು ಅದ್ರ ಜೊತೆಗೆ ಈಗ ನೋಡ್ರಿ, ಒಬ್ಬ ಇಲ್ಲಿ ಎರೆಹುಳು ಘಟಕ ಮೋಹನ್ ಬಾವರು ಒಂದು ವಿಡಿಯೋ ಮಾಡಿದ್ರು. ಇದು ಏನಕ್ಕೆ ಮಾಡ್ತಾ ಇದೀನಿ ಅಂತಂದ್ರೆ, ಪ್ರಯೋಗ ಮಾಡೀನಿ. ಇದಕ್ಕೆ ಹಿಟ್ಟು ಹಾಕೀನಿ, ಸಗಣಿ ಹಾಕೀನಿ. ಈ ಇದಲ್ಲ, ಇದು ಐತಲ್ಲ, ಇದು ಈ ಕಸನೇ ಫುಲ್. ಇದು ತುಂಬಾ ಹುಳಾಗೋರು ಮೇಂಟೈನ್ ಮಾಡ್ಬೇಕು. ಒಂದು 20 ದಿವಸದಲ್ಲಿ ಬರುತ್ತೆ ಅಂತ ಹೇಳಿದಾನೆ. ಹುಳ ಆಗ್ಬೇಕು. ಹುಳ ಆದ್ರೆ ಹಾಕಿಬಿಟ್ರೆ ಸೂಪರ್ ಪೌಷ್ಟಿಕಾಂಶ. ಸೂಪರ್ ಬತ್ರಿ. ಹುಳ, ಕೋಳಿಗೆ ಹುಳ ಅಂದ್ರೆ ಬಹಳ ಇಷ್ಟ. ಅದೇ ಮತ್ತೆ ಆಗುತ್ತೆ. ಆಮೇಲೆ ನೋಡ್ರಿ, ಎರೆಹುಳು ಅಣ್ಣ, ಎರೆಹುಳು ಇದಾವೆ ಇದ್ರಾಗೆ. ಎರೆಹುಳು ಬಿಟ್ಟಿಲ್ಲ, ಮಾಡಬೇಕು ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ. ಚೆನ್ನಾಗಿರುತ್ತೆ. ಅದು ಚಿಗುರು ಬಂದ್ಬಿಟ್ರೆ ಬಂದ್ಬಿಡುತ್ತೆ. ಬಂದಾಗ ಕೊಟ್ರೆ ಒಳ್ಳೆ ಫುಡ್ಡು. ಮಾಡಬೇಕು. ಏನು ಅಂದ್ರೆ ಜೊತೆಗೆ ಇನ್ನೊಬ್ರು ಹೆಲ್ಪರ್ಗಿದ್ರೆ ಮಾತ್ರ ಅದ್ಭುತ. ನೋಡ್ರಿ, ಇದ್ರೊಳಗೆ ಫುಡ್. ನಾನು ಈ ತರ ಚಿಗುರು ಬಂದ್ರೆ ಈ ತರನೇ ನೀರು ಬಿಟ್ಬಿಟ್ಟು ಎತ್ತಿದೆ ಒಂದ್ಸರಿ. ಏನ್ ಪೈರ್ ನೋಡಿದ್ರಲ್ಲ, ಆ ತರ ಎರೆಹುಳುಗಳಿದಾವೆ. ಎರೆಹುಳು ಕರೆಕ್ಟ್. ಒಂದೊಂದು ಅಡಿ ಉದ್ದ. ಬೆಳಗ್ಗೆ ಗೊತ್ತಿದೆ, ಹಿಂಗೆ ಮಳೆ ಬಂದಾಗ ಎರೆಹುಳುಗಳು ಒಂದೊಂದು ಇದು. ಈ ಮಳೆ ಬಂದಾಗ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಸಾವಯವ ತೋಟ ಅಲ್ಲ, ಬಂದ್ಬಿಡ್ತವೆ ಇವು. ಕಾಕಗಳು ಯಾಕೆ ತಿಂದಿಲ್ಲ? ಸಿಕ್ಕಾಬಟ್ಟ ಹಾಕಿರಿ, ಏನ್ ತಿಂತವೆ? ಹೊರಗೆ ಅಡ್ಡಾಡ್ಕೊಂಡು ಮೇಯಕ್ಕೆ ಅವು. ಏನಣ್ಣ ಅವಕ್ಕೆ ಅಲ್ವಲ್ಲ, ಫಾರಂ ಹೋದ್ರೆ ಎಲ್ಲ ತಿಂತವೆ. ಈಗ ಇಲ್ಲಿ ಬೇರೆ ಇದೆ ನೋಡ್ಬರ್ರಿ. ಮೊಟ್ಟೆ ಇಟ್ಬಿಟ್ಟಿದೆ. ಅದ್ರವೇನೋ ಮೊಟ್ಟೆ ಅಲ್ಲಿ ಎಲ್ಲ ಬಂದು ಇಲ್ಲಿ ಇಟ್ಟು ಹೋಗ್ತವೆ. ಇಲ್ಲಿ ಬಂದು ಇಟ್ಟು ಹೋಗ್ತಾವ. ಡೈಲಿ ಒಂದೊಂದು ಬರ್ತವೆ, ಇರ್ತವೆ, ಪಡೆಗೆ ಹೋಗ್ತವೆ. ಬೆಳಗ್ಗೆ ಬಂದು ಬಾಗಿಲು ತೆಗೆದ್ಬಿಟ್ರೆ ಹೊರಗೆ ಹೋಗ್ತವೆ. ಸಾಯಂಕಾಲ ಬಂದು ಎಲ್ಲ ಒಳ ಕೂತಿರ್ತವೆ, ಬೀಗ ಹಾಕೊಂಡು. ಅಷ್ಟೇ ನನ್ನ ಕೆಲಸ. ಬೇಕು ಅಂದ್ರೆ ಮೇವು ಹಾಕ್ಬೋದು, ಇಲ್ಲಂದ್ರೆ ಅವು ಅಲ್ಲೇ ಇದು ಯಾವ ತಳಿ ಅಣ್ಣ? ಇದು ಬೆಂಕಿ ಕೋಳಿ ಅಂತೇಳಿ. ಬೆಂಕಿ ಕೋಳಿ ಅಂತೇಳಿ. ಬೆಂಕಿ ಕೋಳಿ, ಚೀನಿ ಕೋಳಿ ಅಂತಾರೆ, ಮತ್ತೆ ಬೆಂಕಿ ಕೋಳಿ ಅಂತಾರೆ. ಬೆಂಕಿ ಕೋಳಿ ನಾವು ಅಂದ್ರೆ ನೋಡಿಲ್ಲ ನೀವು? ಹೆಸರು ಕೇಳಿಲ್ಲ. ಬರ್ತವೆ. ಏನ್ ವಿಶೇಷ? ಸೆಕ್ಯೂರಿಟಿ ಪರ್ಪಸ್. ಹುಳ ಹುಟ್ಟು ಏನೂ ಬರಲ್ಲ ಇವಿದ್ರೆ. ಆದ್ರೆ ಇವು ಎಂತ ಡೇಂಜರ್ ಅಂತಂದ್ರೆ, ಮೊನ್ನೆ ಒಂದೊಂದನ್ನೇ ಕಚ್ಬಿಟ್ಟು, ಚೆಂಡಿಂದ ಫುಲ್ ಕಚ್ಬಿಟ್ಟು ಅದಕ್ಕೆ ಕಟ್ಟಾಕಿದ್ದೀರಾ? ಈ ಕೋಳಿಯ ಸೆಕ್ಯೂರಿಟಿ ಪರ್ಪಸ್ ಇದೆ. ಹುಳ ಹುಟ್ಟೆ ಬರಬಾರ್ದು ಅಂತ
ಹುಳ ಉಪ್ಪೆ ಹಾವು ಎಲ್ಲ ಬರ್ತಾವಲ್ಲ ಇವಿದ್ರೆ ಅಂತ ಬಿಟ್ಕೊಳಲ್ವಂತಾವು. ಇನ್ನೊಂದು ಏನಂದ್ರೆ ಯಾವ ನಾಯಿ ನರಿ ಬಂತು ಅಂತಂದ್ರೆ ಅಕ್ಕೆ ಮರಕ್ಕೆ ಎಗರು ಕುತ್ಕೊಂತವೆ, ಸೂಕ್ಷ್ಮ ಕೊಡ್ತೇವೆ ಎಲ್ಲೋಕ್ಕೂ. ಆದ್ರೆ ಒಂದ್ ಕೆಟ್ಟ ಬುದ್ಧಿ ಏನಂದ್ರೆ ನೋಡಿ ನಮ್ಮ ಮುಂದಿನ ಕಚ್ಚಿದ್ರು, ಅದಕ್ಕೆ ಕಟ್ಟಾಕಿ ಸ್ವಲ್ಪ ದಿವಸ ಕಟ್ಟಾಕಿ ಪನಿಷ್ಮೆಂಟ್ ಕಟ್ಟಾಕಿ ಆಮೇಲೆ ಸರಿ ಹೋಗ್ತವೆ. ಮತ್ತೆ ಒಂದು ದಿವಸಕ್ಕೆ 8 ರಿಂದ 10 ಮೊಟ್ಟೆ ಸಿಗ್ತವೆ. ಹೌದಾ? ಒಂದು ಮೊಟ್ಟೆ 20 ರೂಪಾಯಿ ಹೋಗ್ತಾ ಇದೆ. ಯಾಕೆಂದ್ರೆ ಕಾವಿ ಮಾಡೋದು ಹಂಗೆ ಮೊಟ್ಟೆ ಮಾರ್ತಾರೆ, ಕಾವಿಗೆ ಅವೇ ಕುತ್ಕೊಂತವೆ. ಬಿಟ್ರೆ ಇಲ್ಲೇ ಇದು ಚೀಲದಾಗಿರೋದು ಘನಜೀವಾಮೃತ. ಓ, ನೀವು ಹೇಳಿದ್ರಲ್ಲ ಪ್ರೊಸೀಜರಲ್ಲಿ ಮಾಡಿದ ಮೇಲೆ ಹಿಂಗೆ ಆಗ್ತದೆ. ಟೀ ಪೌಡ್ರು. ಏ ಸೂಪರ್ ಕಣ್ರಿ. ನೋಡ್ರಿ ಪರಿಮಳ ನೋಡ್ರಿ. ಈಗ ಬರುತ್ತೆ ನೀವು DAP ಅದ್ರಾಗ ಯಾವ್ದ್ರಾಗ ಸಿಗುತ್ತ್ರಿ ಈಗ ಪರಿಮಳ? ಸೂಪರ್. ಹೇಳ್ಕೊಂಡು ಇಲ್ಲಿ ತೇವಾಂಶ ಬರಬಾರ್ದು ಸರ್ ಅವ್ರು ಹೇಳಿದ್ದು ಅಲ್ಲ, ಕರೆಕ್ಟ್ ಅಲ್ಲ ಹೇಳಿದ್ದವ್ರು. ಯಾರು? ಸುಭಾಷ್ ಪಳಕರ್ ಅವ್ರ ಕೃಷಿಯಲ್ಲಿ ಹಿಂಗ್ ಹಿಡ್ಕೊಂಡಾಗ ತೇವಾಂಶ ನೀರಿನಂಶ ಇರಬಾರ್ದು, ಗಟ್ಟಿ ಆಗ್ಬಾರ್ದು, ಮುದ್ದೆನೂ ಆಗ್ಬಾರ್ದು. ಗಟ್ಟಿ ಇದ್ರೆ ಅದಕ್ಕೆ ಹ್ಯೂಮಸ್ ಇರಲ್ಲ ಅಂತ. ಇದ್ರಲ್ಲಿ ಹ್ಯೂಮಸ್ ಇದೆ. ಹ್ಯೂಮಸ್ ಇತ್ತು. ಇದೇನು ಟೀ ಪೌಡರ್ ಸೂಕ್ಷ್ಮಾಣುಜೀವಿ ಇದಾವೆ. ತಣ್ಣಗಿದೆ ಆದ್ರೆ ಮೆತ್ತಗಿಲ್ಲ, ತಣ್ಣಗಿದೆ. ಈ ಘನಜೀವಾಮೃತವನ್ನ ಇಷ್ಟ ಜಾಗದಲ್ಲಿ ನೋಡ್ರಿ, ನೋಡ್ರಿ ಎಷ್ಟು ಒಂಥರ ಐಸ್ ಇದ್ದಂಗಿದೆ. ಸೂಪರ್ ಕಣ್ರಿ, ನಿಜವಾಗುವೆ ಸಾರ್ಥಕ ಆತು ಇವತ್ತು ನಾನು ನಿಮ್ಮ ತೋಟದ ವಿಡಿಯೋ ಮಾಡಿದ್ದು. ನಮ್ಮ ಜನಕ್ಕೆ ತೋರ್ಸೋಣ. ಸರಿ, ಕಾಕಿ ಜೋಳ ನೀವು ಇಲ್ಲಿ ಬೆಳೆದರ್ಥ ತಗೊಂತೀರಿ? ಒಂದು 8-10 ಕ್ವಿಂಟಲ್ ತಗೊಂತೀರಿ. ತಗೊಂಡ್ಬಿಟ್ಟು 1 ಕ್ವಿಂಟಲ್ ಮಿಷಿನ್ ಹಾಕ್ಸ್ಕೊಂಡ್ ಬರೋದು. 1 ಕ್ವಿಂಟಲ್ ಮಿಷನ್ಗೆ ಹಾಕ್ಸ್ಕೊಂಡ್ಬಂದು ಈ ತರ ಬರುತ್ತೆ. ಈ ತರ ಬಂದಾಗ ಕುರಿಗೆ ಹಾಕಿದ್ರೆ ಒಳ್ಳೆ ಪೌಷ್ಟಿಕಾಂಶದಲ್ಲಿ ಬೆಳೆ. ಹೌದು, ಇಲ್ಲೇ ಕುರಿಗಳು ಇಟ್ಕೊಂಡಿದ್ದೀರಿ? ಓಹೋ, ನೋಡ್ರಿ ಕರೆಂಟ್ ಇಲ್ಲ, ಇರ್ಲಿ, ನಮಗೆ ಕಾಣಿಸ್ತಾ ಇದೆ. ಕುರಿಗೆ ಅಲ್ಲೇ ಹಾಕಿದಿರಿ ಪಕ್ಕದಲ್ಲಿ ಅಟ್ಲಲ್ಲಿ ಫುಡ್. ಇಲ್ಲೊಂದು ಕುರಿ, ಮಲ್ನಾಡ್ ಗಿಡ್ಡ. ಇವು ಕುರಿ ಮರಿ ಇದ್ದಂಗೆ ಇದಾವಲ್ರಿ? ಜಾತಿನೇ ಅದು ಮಲ್ನಾಡ್ ಗಿಡ್ಡ. ಸೂಪರ್ ಸೂಪರ್. ಅಲ್ಲ, ಮಲ್ನಾಡ್ ಗಿಡ್ಡ ಇಷ್ಟು ಚಿಕ್ಕದಾಗಿ ನೋಡ್ರಿ ಮೇಲಿಂದ. ನಾನು ನಿಂತ್ಕೊಂಡಿದ್ದೀನಿ ಇಷ್ಟು. 1 ವರ್ಷದ ಕರು ಅಲ್ಲಣ್ಣ, ಅವು 2 ಅಷ್ಟೇ, 1 ತಿಂಗಳು ಡಿಫ್ರೆನ್ಸ್. ಓಹೋ, ಮಲ್ನಾಡ್ ಗಿಡ್ಡಗಳು ಎಷ್ಟು ಅಣ್ಣ ಹಾಲು ಕೊಡ್ತಾವ ಇವು? ಸರ್ ಒಂದು ಕರು ಹಾಕಿ ಒಂದು 6 ತಿಂಗಳು ವರ್ಷ ಕರಿಬಹುದು. ಎಷ್ಟು ಕೊಡ್ತಾವಣ್ಣ? ಬರ್ತವೆ 3/4 ಲೀಟರ್ 1 ಲೀಟರ್, 1/4 ಲೀಟರ್ ಮ್ಯಾಕ್ಸಿಮಮ್. ನಾನೇನು ಹಾಕಿಲ್ಲ, ಅವೇನೋ ತಿಂದೆ, ರೂಢಿನೇ ಗೊತ್ತಿರಲಿಲ್ಲ. ಶೈಲೇಜ್ ತಂದು ತಿನ್ನಕ್ಕಿಟ್ರೆ 3 ದೂರ ಹೋಗೋದು. ಸೈಲೆಂಟ್ ಎಷ್ಟು ನೋಡಲಿ ಇಟ್ಟು ಅಭ್ಯಾಸ ಮಾಡಿಸಿದ್ವಿ. ಬೆಲ್ಲ ಉಪ್ಪು ರೂಢಿ ಮಾಡಿ ಆಮೇಲೆ ಮತ್ತೆ ಅದನ್ನ ತರಿಸೋದು ಬಿಟ್ಟೆ ಅತ್ಲಾಗಿ. ಅಲ್ಲ ಮಲ್ನಾಡ್ ಗಿಡ್ಡಕ್ಕೆ ಈಗ ಅಲ್ಲ ಮಲ್ನಾಡ್ ಗಿಡ್ಡಗೆ ಈಗ ಪುಂಗನೂರು ಕ್ರಾಸ್ ಮಾಡಿಸಿದೀವಿ. ನೋಡೋಣ ಹಂಗಾರೆ 2 ತಿಂಗಳು ಬಿಟ್ಟು ಮಾರ್ಚಿಗೆ ಹಾಕ್ಬೋದು. ಮಾರ್ಚಿಗೆ ಕರು ಹಾಕುತ್ತೆ, ಅವಾಗ ಒಂದು ವಿಡಿಯೋ ಮಾಡ್ತೀನಿ. ರೈಟ್. ಅದ್ಭುತ ಇದು ರಾಮಸ್ವಾಮಿಗಳು. ಯಾರೋ ಇಲ್ಲ ಬಿಡ್ರಿ, ನಾವು ನೋಡೇ ಇಲ್ಲ ಇಷ್ಟು